ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ HBCD ಬಗ್ಗೆ ತಿಳ್ಕೊಳ್ಳೋಣ. HBCD ಅಂದ್ರೆ ಏನು, ಇದರಿಂದ ಏನೆಲ್ಲ ಪ್ರಯೋಜನ, ಇದನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಪೆನ್ ಡ್ರೈವ್ ಗೆ ಇದನ್ನ ಬೂಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು HBCD ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಪೆನ್ ಡ್ರೈವ್ ಗೆ ಬೂಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಇಷ್ಟು ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ HBCD ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. HBCD ಅಂತಂದ್ರೆ ಹೈರನ್ಸ್ ಬೂಟ್ CD, HIRENS BOOT CD. ಸ್ನೇಹಿತರೆ, ನಾವು ವಿಂಡೋಸ್ 10 ಯೂಸ್ ಮಾಡುವಾಗ TWPE ಏನ್ ಯೂಸ್ ಮಾಡ್ತಿದ್ವಲ್ವಾ, ಈಗ ಅದೇ ವಿಂಡೋಸ್ 11 ಗೆ ಹೈರನ್ಸ್ ಬೂಟ್ CD. ಇನ್ನ ಈ ಹೈರನ್ಸ್ ಬೂಟ್ CD ಇಂದ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಸೈಟೆಡ್ ಹೆಲ್ಪ್ ಇಲ್ಲದೆ ವಿಂಡೋಸ್ 11 ಅನ್ನ ನಾವೇ ಇನ್ಸ್ಟಾಲ್ ಮಾಡ್ಕೋಬಹುದು. ಎರಡನೇದಾಗಿ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ ಅಂದ್ರೆ ಎಡಿಟ್, ಡಿಲೀಟ್ ಮತ್ತೆ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಇಷ್ಟಲ್ದೇನೆ ವಿಂಡೋಸ್ ಇಮೇಜ್ ಅನ್ನ ಬ್ಯಾಕಪ್ ತೆಗಿಬಹುದು, ನಮಗೆ ಬೇಕಾದಾಗ ರೀಸ್ಟೋರ್ ಕೂಡ ಮಾಡ್ಕೋಬಹುದು. ಹಾಗೆ ಲಾಗ್ ಆನ್ ಪಾಸ್ವರ್ಡ್ ಮರ್ತರೆ ನಾವು ಇದನ್ನ ಸುಲಭವಾಗಿ ಪಾಸ್ವರ್ಡ್ ನ ರಿಕವರಿ ಮಾಡ್ಕೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಪ್ರಾಕ್ಟಿಕಲ್ ಡೆಮೋನ ಶುರು ಮಾಡ್ತಾ ಇದ್ದೀನಿ. ಈಗ ಹೈರನ್ ಬೂಟ್ CD ನ ಡೌನ್ಲೋಡ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ನಾನು ಇವಾಗ ಗೂಗಲ್ ಕ್ರೋಮ್ ಓಪನ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಇಂದ. Desktop list, Sagar 1 of 8. G, Google Chrome 3 of 8. ಓಕೆ, ಗೂಗಲ್ ಕ್ರೋಮ್ ಎಂಟರ್. New tab, Google Chrome window. New tab, Google Chrome region. Toolbar, address and search bar, edit. Press tab, then enter to ask AI mode CTRL+LA. ಸ್ನೇಹಿತರೆ, ಇವಾಗ ಗೂಗಲ್ ಕ್ರೋಮ್ ಓಪನ್ ಆಗಿದೆ. ನಾನೀಗ ಈ ಅಡ್ರೆಸ್ ಬಾರ್ ಅಲ್ಲಿ HBCD ಡೌನ್ಲೋಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. H search B, C, D, space. D O O O W N N L L O A D D unselected. ಓಕೆ ಫ್ರೆಂಡ್ಸ್, ನಾನೀಗ ಅಡ್ರೆಸ್ ಬಾರ್ ಅಲ್ಲಿ HBCD ಡೌನ್ಲೋಡ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google.com/search Q equals HBCD plus download and doc equals HBCD plus download and GSLCRP equals XJHJ. ಸ್ನೇಹಿತರೆ, ನಾನೀಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Link skip to main content. ಸ್ನೇಹಿತರೆ, ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ ಹೆಡ್ಡಿಂಗ್. Search results heading level 1. ಮತ್ತೆ H. Main landmark clickable web results heading level 2. ಮತ್ತೆ H. Download Irons Boot CDPE heading level 3 link. ಓಕೆ ಫ್ರೆಂಡ್ಸ್, ಡೌನ್ಲೋಡ್ ಐರನ್ ಬೂಟ್ CD ಲಿಂಕ್. ನಾನೀಗ ಈ ಲಿಂಕ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download Irons Boot CDPE document. Same page link skip to content. ಸ್ನೇಹಿತರೆ, ಇವಾಗ ಐರನ್ ಬೂಟ್ CD ವೆಬ್ಸೈಟ್ ಲೋಡ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clickable same page link skip to content. ಸ್ನೇಹಿತರೆ, ನಾನೀಗ ಲಿಂಕ್ ಲಿಸ್ಟ್ ನ ಓಪನ್ ಮಾಡ್ತಾ ಇದ್ದೀನಿ. ಲಿಂಕ್ ಲಿಸ್ಟ್ ನ ಓಪನ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ F7 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Elements list dialog. Preview level 0 skip to content. Same page 1 of 21. ಸ್ನೇಹಿತರೆ, ಇವಾಗ ಎಲಿಮೆಂಟ್ ಅಥವಾ ಲಿಂಕ್ ಲಿಸ್ಟ್ ಓಪನ್ ಆಗಿದೆ. ನಾನೀಗ D ಪ್ರೆಸ್ ಮಾಡ್ತಾ ಇದ್ದೀನಿ. D ಫಾರ್ ಡೌನ್ಲೋಡ್. D download. Same page 3 of 21 level 0. ಓಕೆ ಫ್ರೆಂಡ್ಸ್, ಡೌನ್ಲೋಡ್. ನಾನೀಗ ಡೌನ್ಲೋಡ್ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download Irons Boot CDPE Google Chrome window. Same page link skip to content. Download Irons Boot CDPE document. Clickable same page link skip to content. ಸ್ನೇಹಿತರೆ, ಇವಾಗ ನಾನು ಮತ್ತೆ ಇನ್ಸರ್ಟ್ ಮತ್ತೆ F7 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲಿಂಕ್ ಲಿಸ್ಟ್ ಅಥವಾ ಎಲಿಮೆಂಟ್ ಲಿಸ್ಟ್ ನ ಓಪನ್ ಮಾಡೋದಕ್ಕೆ. Elements list dialog. Preview skip to content. Same page 1 of 21 level 0. ಸ್ನೇಹಿತರೆ, ಇವಾಗ ಎಲಿಮೆಂಟ್ ಅಥವಾ ಲಿಂಕ್ ಲಿಸ್ಟ್ ಓಪನ್ ಆಗಿದೆ. ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. ಐರನ್ ಬೂಟ್ CD ಡೌನ್ಲೋಡ್ ಸಿಗೋ ತನಕ. H Irons Boot CDPE logo 2 of 21 level 0. ಮತ್ತೆ H. H ODOS 7 of 21 level 0. ಮತ್ತೆ H. H HBCDPE X64.ISO 10 of 21 level 0. ಓಕೆ ಫ್ರೆಂಡ್ಸ್, HBCD PE X64 ಡೌನ್ಲೋಡ್. ನಾನೀಗ ಈ ಲಿಂಕ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. Download Irons Boot CDPE Google Chrome window. Download Irons Boot CDPE document. Same page link skip to content. ಸ್ನೇಹಿತರೆ, ಇವಾಗ ಎಷ್ಟು % ಡೌನ್ಲೋಡ್ ಆಯ್ತು ಮತ್ತೆ ಎಷ್ಟು ಸ್ಪೀಡ್ ಅಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಚೆಕ್ ಮಾಡೋಣ. ನಾನು ಇವಾಗ ಕಂಟ್ರೋಲ್ ಮತ್ತೆ J ಪ್ರೆಸ್ ಮಾಡ್ತಾ ಇದ್ದೀನಿ. J ಫಾರ್ ಜಾಸ್. Download history document. Search download history edit blank. ಸ್ನೇಹಿತರೆ, ಇವಾಗ ಡೌನ್ಲೋಡ್ ಹಿಸ್ಟರಿ ಓಪನ್ ಆಗಿದೆ. ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ ಹೆಡ್ಡಿಂಗ್. Table with 1 row and 5 columns clickable today heading level 2. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿಂದ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Row 1 column 1 HBCDPE X64.ISO. ಮತ್ತೆ ಡೌನ್. Column 2 from https://www.arensboot.org. ಮತ್ತೆ ಡೌನ್. Column 3 272 KB/s-54.8 MB of 3.1 GB. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಆಗ್ತಾ ಇದೆ. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ HBCD ಡೌನ್ಲೋಡ್ ಆಗಿದೆ. ಈಗ ನೆಕ್ಸ್ಟ್ ಏನಪ್ಪಾ
ಅಂತಂದ್ರೆ ಇದನ್ನ ಪೆನ್ ಡ್ರೈವ್ ಗೆ ಬೂಟಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ತಿಳ್ಕೊಳ್ಳೋಣ. ಸ್ನೇಹಿತರೆ ಇದಕ್ಕೋಸ್ಕರ ಏನೇನ್ ಬೇಕು ಅಂತಂದ್ರೆ ರೂಫಸ್ ಬೂಟಬಲ್ ಯುಟಿಲಿಟಿ. ಸ್ನೇಹಿತರೆ ಇದನ್ನ ನಾನು ಆಲ್ರೆಡಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ 8 ರಿಂದ 16 GB ಅಷ್ಟು ಪೆನ್ ಡ್ರೈವ್ ಅಥವಾ ಮೆಮರಿ ಕಾರ್ಡ್ ಇದ್ರೆ ಸಾಕು. ಸ್ನೇಹಿತರೆ ಇವಾಗ ನಾನು ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. New notification from autoplay Sagar G. Select to choose what happens with removable drives. 1 of 1 window. ಸ್ನೇಹಿತರೆ ಇವಾಗ ನಾನು ಡೌನ್ಲೋಡ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Desktop list. Sagar 1 of 8. Sagar File Explorer. Items view list. Contacts not selected. Row 1 column 1 of 13. Sagar tab selected 1 of 1. ಸ್ನೇಹಿತರೆ ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡೌನ್ಲೋಡ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D. Desktop column D. Documents column D. Downloads column 4 of 13. ಓಕೆ ಡೌನ್ಲೋಡ್ಸ್ ಎಂಟರ್. Items view list. Today grouping expanded. Rufus not selected 1 of 4. ಸ್ನೇಹಿತರೆ ಇವಾಗ ಇಲ್ಲಿ ರೂಫಸ್ ಮತ್ತೆ HBCD ಎರಡೇ ಇರೋದು. ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ HBCD. H. A long time ago grouping expanded. HBCDPEX64.ISO 3 of 4. ಓಕೆ ಫ್ರೆಂಡ್ಸ್ ನಾನೀಗ HBCD ನ ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ C ಪ್ರೆಸ್ ಮಾಡ್ತಾ ಇದ್ದೀನಿ. Copy. ಸ್ನೇಹಿತರೆ ಇವಾಗ HBCD ಕಾಪಿ ಆಯ್ತು. ನಾನೀಗ ಡೌನ್ ಅರಕಿ ಪ್ರೆಸ್ ಮಾಡ್ತಾ ಇದ್ದೀನಿ. Rufus 4.0 P4 of 4. ಓಕೆ ಫ್ರೆಂಡ್ಸ್ ರೂಫಸ್ 4.0 P. ನಾನೀಗ ರೂಫಸ್ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Rufus 4.0.2035. Portable dialog drive properties format options. Select button. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Advanced drive properties toolbar. Show advanced drive properties button 1 of 1. Advanced format options toolbar. Multiple buttons toolbar. Close button. Device combo box Sagar G. 16 GB collapsed. Boot selection combo box disk or ISO image. Please select collapsed. Select button. ಓಕೆ ಫ್ರೆಂಡ್ಸ್ ಸೆಲೆಕ್ಟ್ ಬಟನ್. ನಾನೀಗ ಸೆಲೆಕ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Open dialog file name combo box collapsed file name alt plus n. ಸ್ನೇಹಿತರೆ ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಫೈಲ್ ನೇಮ್ ಕೇಳ್ತಾ ಇದೆ. ನಾನೀಗ HBCD ನ ಕಾಪಿ ಮಾಡ್ಕೊಂಡಿದ್ದಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V. ಸ್ನೇಹಿತರೆ ಇವಾಗ ಪೇಸ್ಟ್ ಆಯ್ತು. ನಾನೀಗ ಡೌನ್ ಕೀ ಪ್ರೆಸ್ ಮಾಡಿ ಓದಿಸ್ತಾ ಇದ್ದೀನಿ. C user Sagar downloads HBCDPEX64.ISO. ಓಕೆ ಫ್ರೆಂಡ್ಸ್ ಇವಾಗ ಪೇಸ್ಟ್ ಆಗಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Rufus 4.0.2035. Portable dialog drive properties format options. Start button sets the target file system tooltip. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಇಲ್ಲಿ ಯಾವ ಆಪ್ಷನ್ಸ್ ನ ಯಾವ ರೀತಿ ಯೂಸ್ ಮಾಡಬೇಕು ತಿಳ್ಕೊಳ್ಳೋಣ. Close button. ಮತ್ತೆ ಟ್ಯಾಬ್. Device combo box Sagar G. 16 GB collapsed. ಮತ್ತೆ ಟ್ಯಾಬ್. Boot selection combo box HBCDPEX64.ISO collapsed. ಮತ್ತೆ ಟ್ಯಾಬ್. Compute image checksums toolbar. Compute the MD5, SHA-1 and SHA-256 checksums for the selected image button 1 of 1. ಮತ್ತೆ ಟ್ಯಾಬ್. Select button. ಮತ್ತೆ ಟ್ಯಾಬ್. Partition scheme combo box GPT collapsed. ಓಕೆ ಫ್ರೆಂಡ್ಸ್ ಇಲ್ಲಿ ಪಾರ್ಟಿಷನ್ ಸಿಸ್ಟಮ್ ಇದು GPT ಇದೆ. ನಾನೀಗ ಇದನ್ನ MBR ಮಾಡ್ತಾ ಇದ್ದೀನಿ. ನಾನೀಗ ಅಪ್ಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. MBR. ಓಕೆ ಫ್ರೆಂಡ್ಸ್ MBR ಆಯ್ತು. ಮತ್ತೆ ಟ್ಯಾಬ್. Target system combo box BIOS or UEFI CSM collapsed. ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್. Advanced drive properties toolbar. Show advanced drive properties button 1 of 1. ಮತ್ತೆ ಟ್ಯಾಬ್. Volume label edit selected HBCDPEX64. ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಸೆಟ್ ಆಯ್ತು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File system combo box NTFS collapsed. ಓಕೆ ಫ್ರೆಂಡ್ಸ್ NTFS ಇದು ಹೀಗೆ ಇರಲಿ. ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸ್ಟಾರ್ಟ್ ಬಟನ್ ಸಿಗೋ ತನಕ. Cluster side advanced multiple start button. ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಬಟನ್. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Rufus dialog warning. All data on device Sagar G. 16 GB will be destroyed. To continue with this operation, click OK. To quit, click cancel OK button. ಸ್ನೇಹಿತರೆ ಇವಾಗ HBCD ISO ಇಮೇಜ್ ಪೆನ್ ಡ್ರೈವ್ ಗೆ ಕಾಪಿ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಇಲ್ಲಿ ಪೆನ್ ಡ್ರೈವ್ ಫಾರ್ಮ್ಯಾಟ್ ಆಗ್ತಾ ಇದೆ ಅಂತ ಇಲ್ಲಿ ಡೈಲಾಗ್ ಬಾಕ್ಸ್ ಬಂದಿದೆ. ನೀವು HBCD ನ ಪೆನ್ ಡ್ರೈವ್ ಗೆ ಬೂಟಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಪೆನ್ ಡ್ರೈವ್ ಅಲ್ಲಿ ಏನಾದ್ರು ಡೇಟಾ ಇದ್ರೆ ಅದನ್ನ ಬೇರೆ ಕಡೆ ಮೂವ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಬಟನ್. ನನಗೆ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Rufus 4.0.2035. Portable dialog drive properties format options. Cancel button 0%, 3%, 14%. ಫ್ರೆಂಡ್ಸ್ ಇವಾಗ ಐಸೋ ಇಮೇಜ್ ಪೆನ್ ಡ್ರೈವ್ ಗೆ ಕಾಪಿ ಆಗ್ತಾ ಇದೆ. 64%, 65%, 74%, 75%, 84%, 85%, 94%, 95%,
Close. Start button. Sets the target file system tooltip. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಐಸೋ ಇಮೇಜ್ ಪೆನ್ ಡ್ರೈವ್ ಗೆ ಕಾಪಿ ಆಯ್ತು. ಈಗ ನಾನು ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಬಟನ್ ಸಿಗೋ ತನಕ. Close button. ಓಕೆ ಫ್ರೆಂಡ್ಸ್, ಕ್ಲೋಸ್ ಬಟನ್. ನಾನೀಗ ಕ್ಲೋಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Unavailable. ಫ್ರೆಂಡ್ಸ್, ಇವಾಗ ನಾನು HBCD ಪೆನ್ ಡ್ರೈವ್ ನ ನಾನು ನಿಮಗೆ ತೋರಿಸ್ತೀನಿ. ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಇಂದ. Desktop list. Sagar 1 of 8. This PC 2 of 8. Location. This PC tooltip. ಓಕೆ ಫ್ರೆಂಡ್ಸ್, ದಿಸ್ PC ಎಂಟರ್. This PC File Explorer. Items View List. Devices and Drives Grouping Expanded. Win 11. C. Not selected. Row 1 Column 1 of 5. This PC Tab selected 1 of 1. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. HBC DPEX64. G. Row 5 of 5. Space free. 11.3 GB total size. 14.4 GB tooltip. ಓಕೆ, HBCD ಎಂಟರ್. Items View List. Boot not selected 1 of 12. ಫ್ರೆಂಡ್ಸ್, ಕೇಳಿದ್ರಲ್ಲ ನೋಡಿ, ಇದರಲ್ಲಿ ಒಟ್ಟು 12 ಫೈಲ್ಗಳಿದೆ. ಈ ಎಲ್ಲಾ ಫೈಲ್ಗಳು ಬೂಟೇಬಲ್ ಮತ್ತೆ ಇದರಲ್ಲಿ ಇರತಕ್ಕಂತ ಪ್ರೋಗ್ರಾಮ್ಸ್ ಗಳು. ಸ್ನೇಹಿತರೆ, ಕೇಳಿದ್ರಲ್ಲ, ಈ ರೀತಿ ನಾವು HBCD ನ ಡೌನ್ಲೋಡ್ ಮಾಡಿಕೊಂಡು ಪೆನ್ ಡ್ರೈವ್ ಗೆ ಬೂಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.